ಬೆಳಗಿನ ಬೆಳಕು. ಹಬ್ಬ 7. ಗುಡಾರದ ಹಬ್ಬ. ಸುಕ್ಕೋತ್ ಭಾಗ 4. ಯಜ್ಞಗಳಲ್ಲಿ ಅಡಗಿರುವ ರಹಸ್ಯ ಯೋಜನೆ ಭಾಗ 1. ಇಲ್ಲಿಯವರೆಗೆ ನಾವು ಗುಡಾರಗಳು, ಸಂತೋಷ, ಕೊಂಬೆಗಳು ಮತ್ತು 8ನೇ ದಿನದ ಬಗ್ಗೆ ನೋಡಿದೆವು. ಆದರೆ ಅರಣ್ಯಕಾಂಡ 29ರಲ್ಲಿ ಪ್ರತಿದಿನ ಸಮರ್ಪಿಸಬೇಕಾದ ಪ್ರಾಣಿಗಳ ಬಗ್ಗೆಯೂ ದೇವರು ಬಹಳ ನಿಖರವಾದ ಸೂಚನೆಗಳನ್ನು ನೀಡಿದ್ದಾನೆ. ಮೊದಲಿಗೆ ಈ ವಿವರಗಳು ಶುಷ್ಕವಾಗಿ ಅಥವಾ ಗೊಂದಲಮಯವಾಗಿ ಕಾಣಿಸಬಹುದು. ಆದರೆ ನಾವು ಸ್ವಲ್ಪ ಹತ್ತಿರದಿಂದ ನೋಡಿದಾಗ ಜನಾಂಗಗಳಿಗಾಗಿ ಮತ್ತು ನೂತನ ಸೃಷ್ಟಿಗಾಗಿ ದೇವರ ಸಂಪೂರ್ಣ ಯೋಜನೆಯ ಮೌನವಾದ ಕಥೆಯನ್ನು ನಾವು ಕಾಣುತ್ತೇವೆ. ಇದು ಮೊದಲ ಭಾಗವಾಗಿದೆ. ನಾಳೆ ಮುಂಜಾನೆಯ ಬೆಳಕು ಸಂಚಿಕೆಯಲ್ಲಿ ನಾವು ಮುಂದುವರಿಯೋಣ ಮತ್ತು ಇನ್ನೂ ಹೆಚ್ಚಿನದನ್ನು ನೋಡೋಣ. 70 ಹೋರಿಗಳು ಎಲ್ಲ ಜನಾಂಗಗಳಿಗಾಗಿ ದೇವರ ಯೋಜನೆ. ಪರ್ಣಕುಟಿಗಳ ಹಬ್ಬ. ಹಬ್ಬದ 7 ದಿನಗಳಲ್ಲಿ ಯಾಜಕರು ದೊಡ್ಡ ಸಂಖ್ಯೆಯ ಹೋರಿಗಳನ್ನು ಅರ್ಪಿಸುತ್ತಿದ್ದರು. ನಾವು ಅವುಗಳನ್ನೆಲ್ಲ ಕೂಡಿಸಿದರೆ ಒಟ್ಟು 70 ಹೋರಿಗಳಿದ್ದವು ಎಂದು ಕಂಡುಕೊಳ್ಳುತ್ತೇವೆ. ಇದನ್ನು ಆಕಸ್ಮಿಕ ಸಂಖ್ಯೆಯಲ್ಲ. ಆದಿಕಾಂಡ 10ರಲ್ಲಿ ಪ್ರವಾಹದ ನಂತರ ಭೂಮಿಯು ಹೇಗೆ ವಿಭಜಿಸಲ್ಪಟ್ಟಿತ್ತು ಎಂಬುದನ್ನು ದೇವರು ತೋರಿಸಿದಾಗ ಜನಾಂಗಗಳನ್ನು 70 ಕುಟುಂಬಗಳಿಗಾಗಿ ಎಣಿಸಲಾಗಿದೆ. ಈ ಕಾರಣಕ್ಕಾಗಿ ಅನೇಕ ಯಹೂದಿ ಬೋಧಕರು 70 ಸಂಖ್ಯೆಯನ್ನು ಇಡೀ ಜಗತ್ತಿನ ಜನಾಂಗಗಳ ಚಿತ್ರಣವಾಗಿ ಅರ್ಥ ಮಾಡಿಕೊಂಡಿದ್ದರು. ಆದ್ದರಿಂದ ಇದನ್ನು ಈ ರೀತಿಯಲ್ಲಿ ಯೋಚಿಸಿ, ಸುಕ್ಕೋತ್ ಸಮಯದಲ್ಲಿ ಜನರು ಗುಡಾರಗಳಲ್ಲಿ ವಾಸಿಸುತ್ತಾ ಕೈಯಲ್ಲಿ ಕೊಂಬೆಗಳನ್ನು ಹಿಡಿದು ಸಂತೋಷ ಪಡುತ್ತಿರುವಾಗ ಯಾಜಕರು ಕೇವಲ ಇಸ್ರಾಯೇಲ್ ಮಾತ್ರವಲ್ಲ, ಭೂಮಿಯ ಎಲ್ಲಾ ಜನಾಂಗಗಳನ್ನು ಪ್ರತಿನಿಧಿಸುವ ಯಜ್ಞಗಳನ್ನು ಅರ್ಪಿಸುತ್ತಿದ್ದರು. ಒಂದು ವಾರದಲ್ಲಿ 70 ಹೋರಿಗಳನ್ನು ಯಜ್ಞವೇದಿಯ ಮೇಲೆ ಇಡಲಾಗುತ್ತಿತ್ತು. ದೇವರು ಹೀಗೆ ಹೇಳುವಂತಿದೆ, ನನ್ನ ಹೃದಯವು ಕೇವಲ ಈ ಒಂದು ಜನರಿಗಾಗಿ ಮಾತ್ರವಲ್ಲ. ನನ್ನ ಯೋಜನೆಯು ಒಂದು ದಿನ ಇಡೀ ಜಗತ್ತೇ ಅಪ್ಪಿಕೊಳ್ಳುತ್ತದೆ. ಇದು ಪ್ರವಾದಿಗಳು ಹೇಳುವುದಕ್ಕೆ ಹೊಂದಿಕೆಯಾಗುತ್ತದೆ. ಜೆಕರ್ಯ 14 ಅಂತಹ ಸಮಯವನ್ನು ತೋರಿಸುತ್ತದೆ. ದೇವರ ತೀರ್ಪಿನ ನಂತರ ಉಳಿದಿರುವ ಎಲ್ಲಾ ಜನಾಂಗಗಳು ರಾಜನಾದ ಸೈನ್ಯಗಳ ಯೆಹೋವನನ್ನು ಆರಾಧಿಸಲು ಮತ್ತು ಪರ್ಣಕುಟಿಗಳ ಹಬ್ಬವನ್ನು ಆಚರಿಸಲು ವರ್ಷದಿಂದ ವರ್ಷಕ್ಕೆ ಬರುತ್ತವೆ. 70 ಹೋರಿಗಳು ಆ ಪ್ರವಾದನೆಗೆ ಸಮ್ಮತಿಸುತ್ತವೆ. ಈ ಹಬ್ಬವು ಚಿಕ್ಕ ಹಬ್ಬವಲ್ಲ. ಇದು ಇಡೀ ಮಾನವ ಕುಟುಂಬಕ್ಕೆ ಸಾಕಾಗುವಷ್ಟು ವಿಶಾಲವಾಗಿದೆ. ಹೋರಿಗಳನ್ನು ಜೋಡಿಸಿರುವ ರೀತಿಯಲ್ಲಿ ಒಂದು ಮೃದುವಾದ ಮಾದರಿಯೂ ಇದೆ. ಹಬ್ಬದ ಮೊದಲನೇ ದಿನ 13 ಹೋರಿಗಳು, 2ನೇ ದಿನ 12, ನಂತರ 11, ನಂತರ 10, ಹೀಗೆ ಮುಂದುವರೆದು 7ನೇ ದಿನ 7 ಹೋರಿಗಳು ಇರುತ್ತವೆ. ಸಂಖ್ಯೆಯು ಪ್ರತಿದಿನ ಕಡಿಮೆಯಾಗುತ್ತಿದೆ. ವಾರ ಕಳೆದಂತೆ ಯಜ್ಞದ ಭಾರವಾದ ಹೊರೆಯು ನಿಧಾನವಾಗಿ ಹಗುರವಾಗುತ್ತಿರುವಂತೆ ಕಾಣುತ್ತದೆ. ಪ್ರಾರಂಭದಲ್ಲಿ ದೊಡ್ಡ ಹೊರೆ ಇರುತ್ತದೆ. ಕೊನೆಯಲ್ಲಿ ನಾವು ಶಾಂತಿ ಮತ್ತು ವಿಶ್ರಾಂತಿಯ ಹತ್ತಿರಕ್ಕೆ ಚಲಿಸುತ್ತಿದ್ದೇವೆ. ಎತ್ತುಗಳನ್ನು ಜೋಡಿಸಲಾದ ರೀತಿಯಲ್ಲಿ ಮಾನವ ಕುಲದ ಆರಂಭಿಕ ಯುಗಗಳಲ್ಲಿ ಪಾಪ ಮತ್ತು ಹಿಂಸೆ ಭೂಮಿಯನ್ನು ತುಂಬಿತ್ತು. ಪ್ರವಾಹವು, ತೀರ್ಪು, ಬಾಬೆಲ್ನ ಚೆದುರುವಿಕೆಗೆ, ಐಗುಪ್ತದ ದಾಸ್ಯ, ಇವೆಲ್ಲವೂ ಪಾಪದ ಸಮಸ್ಯೆ ಎಷ್ಟು ಭಾರವಾಗಿದೆ ಎಂಬುದನ್ನು ತೋರಿಸುತ್ತದೆ. ನಂತರ ದೇವರು ನ್ಯಾಯ ಪ್ರಮಾಣವನ್ನು, ನಂತರ ಪ್ರವಾದಿಗಳನ್ನು ನೀಡುತ್ತಾನೆ. ಆಮೇಲೆ ಕಾಲವು ಪರಿಪೂರ್ಣವಾದಾಗ ಆತನು ತನ್ನ ಮಗನನ್ನು ಈ ಭೂಮಿಗೆ ಕಳುಹಿಸಿಕೊಡುತ್ತಾನೆ. ಕ್ರಿಸ್ತನು ಮರಣ ಹೊಂದಿ ಎದ್ದು ದೇವರು ಹೇಳಿದ ವಾಗ್ದಾನದ ಪವಿತ್ರಾತ್ಮನನ್ನು ಕಳುಹಿಸುತ್ತಾನೆ. ಸುವಾರ್ತೆ ಹೊರ ಹೋಗುತ್ತದೆ. ಭವಿಷ್ಯದಲ್ಲಿ ದೇವರ ರಾಜ್ಯ ಸ್ಥಾಪನೆಯಾಗಲಿದೆ. ಹಂತ ಹಂತವಾಗಿ ಅನೇಕ ಯುಗಗಳ ಮೂಲಕ ದೇವರು ತನ್ನ ಯೋಜನೆಯನ್ನು ಮುಂದಕ್ಕೆ ಕೊಂಡೊಯ್ಯುತ್ತಿದ್ದಾನೆ. ಅಂತಿಮವಾಗಿ ಶಾಪವು ತೆಗೆದುಹಾಕಲ್ಪಡುತ್ತದೆ ಮತ್ತು ಇನ್ನು ಮೇಲೆ ಶಾಪವೇ ಇರುವುದಿಲ್ಲ ಮತ್ತು ದೇವರೇ ಎಲ್ಲರಲ್ಲಿಯೂ ಎಲ್ಲವೂ ಆಗಿರುವನು. ದಿನೇ ದಿನೇ ಕಡಿಮೆಯಾಗುವ ಹೋರಿಗಳು ನಮಗೆ ನೆನಪಿಸುತ್ತವೆ. ಈ ಘಟನೆಗಳು ಹಾಗೆಯೇ ವಿಶ್ರಾಂತಿಯ ಕಡೆಗೆ ಚಲಿಸುತ್ತಿದೆ. ದೇವರು ಜನಾಂಗಗಳನ್ನು ಮರೆತಿಲ್ಲ.
ಆತನು ಜಗತ್ತನ್ನು ಶಾಶ್ವತವಾಗಿ ನೋವು ಮತ್ತು ಯುದ್ಧದಲ್ಲಿ ಬಿಡುವುದಿಲ್ಲ. ಆತನು ಪ್ರತಿಯೊಂದು ಓರಿಯನ್ನು, ಪ್ರತಿಯೊಂದು ಜನಾಂಗವನ್ನು, ಪ್ರತಿಯೊಂದು ಹೆಜ್ಜೆಯನ್ನು ಎಣಿಸಿದ್ದಾನೆ. ಎಲ್ಲವನ್ನೂ ತಿಳಿದವನಾಗಿದ್ದಾನೆ. ನೂತನ ಸೃಷ್ಟಿಗೆ ಇದು ಆದರಣೆ ಮತ್ತು ಜವಾಬ್ದಾರಿಯನ್ನು ನೀಡುತ್ತದೆ. ನಾವು ಕೇವಲ ನಮಗಾಗಿ ಮಾತ್ರ ಕರೆಯಲ್ಪಡಲಿಲ್ಲ. 70 ಜನಾಂಗಗಳಿಗಾಗಿ 70 ಓರಿಗಳನ್ನು ಆಜ್ಞಾಪಿಸಿದ ಅದೇ ದೇವರು ಪ್ರತಿ ಭಾಷೆ ಮತ್ತು ಕುಲದ ಜನರನ್ನು ನಮ್ಮ ಹೃದಯಗಳಲ್ಲಿ ಹೊತ್ತುಕೊಳ್ಳಲು ನಮ್ಮನ್ನು ಕೇಳುತ್ತಾನೆ. ನಮ್ಮ ಪ್ರಾರ್ಥನೆಗಳಲ್ಲಿ, ನಮ್ಮ ಸಾಕ್ಷಿಯಲ್ಲಿ, ನಮ್ಮ ಪ್ರೀತಿಯಲ್ಲಿ ನಾವು ನಮ್ಮ ಸಣ್ಣ ತ್ಯಾಗಗಳನ್ನು ಇಡೀ ಭೂಮಿಗಾಗಿ ಇರುವ ಆತನ ದೊಡ್ಡ ಯೋಜನೆಗೆ ಸೇರಿಸುತ್ತೇವೆ. 14 ಟಗರುಗಳು ದೇವಜನರಲ್ಲಿ ಜೋಡಿಗಳ ಪರಿಪೂರ್ಣತೆ. ಹೋರಿಗಳ ಜೊತೆಗೆ ಹಬ್ಬದ ಪ್ರತಿದಿನವೂ ಮತ್ತೊಂದು ಪ್ರಾಣಿ ಎದ್ದು ಕಾಣುತ್ತದೆ. ಟಗರು ಅರಣ್ಯಕಾಂಡದಲ್ಲಿ 29ರಲ್ಲಿ ಪರ್ಣಕುಟಿಗಳ ಹಬ್ಬದ 7 ದಿನಗಳಲ್ಲಿ ಪ್ರತಿಯೊಂದು ದಿನವೂ 2 ಟಗರುಗಳನ್ನು ಅರ್ಪಿಸಬೇಕೆಂದು ನಮಗೆ ಹೇಳಲಾಗಿದೆ. ಅಂದರೆ ವಾರಪೂರ್ತಿ ಒಟ್ಟು 14 ಟಗರುಗಳು. 14 ಎಂಬುದನ್ನು ಸರಳವಾಗಿ 2 ಬಾರಿ 7, ನ್ಯಾಯ ಪ್ರಮಾಣದಲ್ಲಿ 7 ಎಂಬುದು ಸಂಪೂರ್ಣತೆ ಅಥವಾ ಪರಿಪೂರ್ಣತೆಯನ್ನು ಸೂಚಿಸುತ್ತದೆ. 14 ಎಂಬುದು ಒಂದು ರೀತಿಯ ಜೋಡಿಯ ಪರಿಪೂರ್ಣತೆಯನ್ನು ಸೂಚಿಸಬಹುದು. ನಿಯಮದಲ್ಲಿ ಟಗರುಗಳನ್ನು ದಹನ ಬಲಿಗಳಾಗಿ ಬಳಸಲಾಗುತ್ತದೆ. ದಹನ ಬಲಿಯನ್ನು ಜನರು ತಿನ್ನುವುದಿಲ್ಲ. ಅದನ್ನು ಸಂಪೂರ್ಣವಾಗಿ ದೇವರಿಗೆ ಯಜ್ಞವೇದಿಯ ಮೇಲೆ ಕೊಡಲಾಗುತ್ತದೆ. ಇದು ಪೂರ್ಣ ಸಮರ್ಪಣೆಯ ವಿಧೇಯತೆ ಮತ್ತು ಪ್ರೀತಿಯಲ್ಲಿ ಸಂಪೂರ್ಣವಾಗಿ ತ್ಯಜಿಸಿದ ಜೀವನದ ಚಿತ್ರಣವಾಗಿದೆ. ಹಬ್ಬದಲ್ಲಿ ಪ್ರತಿದಿನ ಟಗರುಗಳು ಹೊಗೆಯಾಗಿ, ಅಂದರೆ ಧೂಪವಾಗಿ ಮೇಲೇರುವುದನ್ನು ನಾವು ನೋಡಿದಾಗ ಅದು ದೇವರ ಅಂತಿಮ ಉದ್ದೇಶದ ಚಿತ್ರಣದಂತಿದೆ. ಆತನು ಕೇವಲ ಜನರನ್ನು ಕ್ಷಮಿಸುತ್ತಿಲ್ಲ, ಆತನು ತನಗಾಗಿ ಸಂಪೂರ್ಣವಾದ ವಿಧೇಯತೆಯಲ್ಲಿ ಪರಿಪೂರ್ಣರಾದ ಮತ್ತು ತನಗೆ ಸಂಪೂರ್ಣವಾದ ಹೋಲಿಕೆಯುಳ್ಳ ಜನರನ್ನು ರೂಪಿಸುತ್ತಿದ್ದಾನೆ ಮತ್ತು ತುಂಬುತ್ತಿದ್ದಾನೆ. ನಾವು ಈ ಜೋಡಿಯ ಪರಿಪೂರ್ಣತೆಯನ್ನು 2 ಸರಳ ರೀತಿಯಲ್ಲಿ ಯೋಜಿಸಬಹುದು. ಮೊದಲನೆಯದಾಗಿ, ದೇವರು ನಮ್ಮನ್ನು ಪರಿಪೂರ್ಣ ಮಾನವ ಸ್ವಭಾವಕ್ಕೆ ತರಲು ಬಯಸುತ್ತಾನೆ. ನಾವೀಗ ಎಂದಿಗೂ ಎಡವದ ಅರ್ಥದಲ್ಲಿ ಪರಿಪೂರ್ಣರಲ್ಲ, ಬದಲಾಗಿ ಪ್ರಬುದ್ಧ, ಸ್ಥಿರ ಕ್ರಿಸ್ತನಂತಹ ಮಾನವೀಯತೆಯ ಅರ್ಥದಲ್ಲಿ ಆತನ ಯೋಜನೆಯ ಕೊನೆಯಲ್ಲಿ ಆತನು ವಿನ್ಯಾಸಗೊಳಿಸಿದಂತೆ ನಿಜವಾದ ಮನುಷ್ಯರಾಗಿರುವ ಪುರುಷರು ಮತ್ತು ಸ್ತ್ರೀಯರನ್ನು ಆತನು ಹೊಂದಿರುತ್ತಾನೆ. ಶುದ್ಧ ಮನಸಾಕ್ಷಿ, ಸ್ಥಿರ ವಿಧೇಯತೆ, ಪ್ರೀತಿಯಿಂದ ತುಂಬಿದ ತೀರ್ಪಿನಲ್ಲಿ ಜ್ಞಾನವುಳ್ಳ ಪಾಪದಿಂದ ಇನ್ನು ಮುಂದೆ ಹಿಂದಕ್ಕೂ ಮುಂದಕ್ಕೂ ಎಳೆಯಲ್ಪಡದ ಜನರಾಗಿರುತ್ತಾರೆ. ಆದುದರಿಂದ ಈ ಇಬ್ರಿಯ ಪತ್ರಿಕೆ ಹೇಳುತ್ತದೆ, ಅಭ್ಯಾಸ ಬಲದಿಂದ ಒಳ್ಳೆಯದನ್ನು ಕೆಟ್ಟದನ್ನು ವಿವೇಚಿಸುವುದಕ್ಕೆ ತಮ್ಮ ಇಂದ್ರಿಯಗಳಲ್ಲಿ ಶಿಕ್ಷಿಸಿಕೊಂಡವರಿಗೆ ಎಂದು ವಾಕ್ಯ ಹೇಳುತ್ತದೆ. ಇಬ್ರಿಯ 5:14 ಇದು ಸಂಪೂರ್ಣವಾಗಿ ತರಬೇತಿ ಪಡೆದ ಬೆಳೆದ ಮಾನವ ನಡವಳಿಕೆಯ ವಿಷಯವಾಗಿರುತ್ತದೆ. ಎರಡನೆಯದಾಗಿ, ದೇವರು ನಮ್ಮನ್ನು ತನ್ನ ಸ್ವಂತ ರೂಪಕ್ಕೆ ಪರಿಪೂರ್ಣ ಹೋಲಿಕೆಗೆ ತರಲು ಬಯಸುತ್ತಾನೆ. ರೋಮಾಪುರ 8:29 ಹೇಳುವಂತೆ ದೇವರು ನಮ್ಮನ್ನು ತನ್ನ ಮಗನ ಸ್ವಾರೂಪ್ಯವುಳ್ಳವರಾಗುವುದಕ್ಕೆ ನೇಮಿಸಿದನು. 2 ಕೊರಿಂಥ 3:18ರಲ್ಲಿ ಸೇರಿಸುವಂತೆ ನಾವು ಕರ್ತನ ಮಹಿಮೆಯನ್ನು ನೋಡುತ್ತಾ ಮಹಿಮೆಯಿಂದ ಮಹಿಮೆಗೆ, ಅದೇ ಹೋಲಿಕೆಗೆ ಮಾರ್ಪಡುತ್ತೇವೆ. ಒಂದು ದಿನ ನಾವು ನಿತ್ಯ ಜೀವಕ್ಕೆ ಅಮರರಾದಾಗ ಈ ಪ್ರಕ್ರಿಯೆಯು ಪೂರ್ಣಗೊಳ್ಳುತ್ತದೆ. ಪೌಲನು ಬರೆಯುತ್ತಾನೆ, ನಾಶವಾಗುವ ಈ ದೇಹವು ಅಕ್ಷಯವನ್ನು, ಸಾಯುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳಲೇಬೇಕು. 1 ಕೊರಿಂಥ 15:53. ಆಗ ನೂತನ ಸೃಷ್ಟಿಯ ಕೇವಲ ಒಳ್ಳೆಯ ಮನುಷ್ಯರಾಗಿರುವುದು ಮಾತ್ರವಲ್ಲ, ಅವರು ದೇವರ ಗುಣಲಕ್ಷಣಗಳನ್ನೇ ಸ್ಥಿರ ಮತ್ತು ಮಹಿಮೆಯ ರೀತಿಯಲ್ಲಿ ಪ್ರತಿಬಿಂಬಿಸುತ್ತಾರೆ. ಮಾನವ ಸ್ವಭಾವವು ಪುನಃಸ್ಥಾಪಿಸಲ್ಪಡುವುದು ಮತ್ತು ದೇವರ ಸ್ವರೂಪವು ಸಂಪೂರ್ಣವಾಗಿ ರೂಪುಗೊಳ್ಳುವುದು ಅದೇ ಜೋಡಿಯ ಪರಿಪೂರ್ಣತೆಯಾಗಿರುತ್ತದೆ. ದೇವರ ಯೋಜನೆಯು ಎಂದು ಅರ್ಧ ಕೆಲಸವಾಗುವುದಿಲ್ಲ ಎಂದು 14 ಟಗರುಗಳು ನಮಗೆ ನೆನಪಿಸಬಹುದು. ಆತನು ಪ್ರಾರಂಭಿಸಿದನ್ನು ಮುಗಿಸುತ್ತಾನೆ. ಆತನು ನಮ್ಮನ್ನು ಪಾಪದ ಶಿಕ್ಷೆಯಿಂದ ರಕ್ಷಿಸುವುದು ಮಾತ್ರವಲ್ಲ,
ದಹನ ಬಲಿಯಂತೆ ಸಂಪೂರ್ಣವಾಗಿ ಸಮರ್ಪಿತವಾದ ಜೀವನವನ್ನು ನಮ್ಮಲ್ಲಿ ರೂಪಿಸುತ್ತಿದ್ದಾನೆ ಮತ್ತು ತನ್ನ ಸ್ವಂತ ಹೋಲಿಕೆಯಿಂದ ನಮ್ಮನ್ನು ತುಂಬುತ್ತಿದ್ದಾನೆ. ಇಲ್ಲಿ ಇನ್ನೊಂದು ಸಿಹಿ ವಿವರವಿದೆ. ಹಬ್ಬದ 7 ದಿನಗಳಲ್ಲಿ ಯಾವಾಗಲೂ 2 ಟಗರುಗಳಿರುತ್ತವೆ. ಆದರೆ 8ನೇ ದಿನ ಅಂದರೆ ಮುಕ್ತಾಯದ ಸಭೆಯಲ್ಲಿ ಕೇವಲ 1 ಟಗರು ಇರುತ್ತದೆ. ಪ್ರತಿದಿನದಂತೆ 2 ಟಗರುಗಳು ಮಾದರಿಯು ಕಣ್ಮರೆಯಾಗುತ್ತದೆ. ಹಬ್ಬವು ಒಂದೇ ಒಂದು ಟಗರಿನೊಂದಿಗೆ ತನ್ನ ಗಂಭೀರವಾದ ಅಂತ್ಯಕ್ಕೆ ಬರುತ್ತದೆ. ಇದು ದೇವರ ದೀರ್ಘಕಾಲದ ಕೆಲಸದ ಅಂತಿಮ ಫಲಿತಾಂಶವನ್ನು ಅತಿ ಸೂಕ್ಷ್ಮವಾಗಿ ತಿಳಿಸುತ್ತದೆ. ತರಬೇತಿ ಮತ್ತು ಪರೀಕ್ಷೆ ದಿನಗಳೆಲ್ಲ ಮುಗಿದ ನಂತರ ಅನೇಕ ಅರ್ಪಣೆಗಳು ಮುಗಿದಿವೆ. ನಂತರ ಉಳಿದಿರುವುದು ದೇವರೊಂದಿಗೆ ಒಂದಾದ ಪರಿಪೂರ್ಣತೆಗೊಂಡ ಜನರು. ಅವರು ಯುಗ ಯುಗಾಂತರಕ್ಕೂ ದೇವರಿಗೆ ತಮ್ಮನ್ನು ಅರ್ಪಿಸಿಕೊಳ್ಳುವುದನ್ನು ಮುಂದುವರಿಸುತ್ತಾರೆ. ಇನ್ನು ಮುಂದೆ ಪ್ರಗತಿಯಲ್ಲಿರುವ ಕೆಲಸವಲ್ಲ, ಆದರೆ ಪೂರ್ಣಗೊಂಡ ದಹನ ಬಲಿ, ಒಂದೇ ದೇಹ, ದೇವರಿಗೆ ಸಂಪೂರ್ಣವಾಗಿ ಕೊಡಲ್ಪಟ್ಟ ಆತನ ಸ್ವರೂಪವನ್ನು ಪೂರ್ಣ ಮಹಿಮೆಯಲ್ಲಿ ಧರಿಸಿರುವ ಭಕ್ತಿ ವೃದ್ಧಿ ಹೊಂದಿರುವ ಜನರಾಗಿರುತ್ತಾರೆ. ಅದಕ್ಕಾಗಿ ದೇವರು ನಮ್ಮ ದೇಹಗಳನ್ನು ಸಜೀವವೂ ಪರಿಶುದ್ಧವೂ ದೇವರಿಗೆ ಮೆಚ್ಚುಗೆಯೂ ಆದ ಯಜ್ಞವಾಗಿ ಸಮರ್ಪಿಸಲು ಕರೆಯುತ್ತದೆ. ರೋಮಾಪುರ 12:1. ವಿಧೇಯತೆಯ ಪ್ರತಿಯೊಂದು ಕ್ರಿಯೆ, ಪ್ರತಿಯೊಂದು ಗುಪ್ತ ಶರಣಾಗತಿ, ಆತನ ಚಿತ್ತಕ್ಕೆ ಹೇಳುವ ಪ್ರತಿಯೊಂದು ಸಣ್ಣ ಹೌದು ಕೂಡ ನಮ್ಮ ಜೀವನದ ಇನ್ನೊಂದು ಭಾಗವನ್ನು ಯಜ್ಞ ವೇದಿಯ ಮೇಲೆ ಇಡುವುದಾಗಿದೆ. ದೇವರು ನಮ್ಮ ಜೊತೆಯ ಪರಿಪೂರ್ಣತೆಯ ಕಡೆಗೆ ಕೆಲಸ ಮಾಡುತ್ತಿದ್ದಾನೆ ಮತ್ತು ದಿನೇ ದಿನೇ ಆತನೊಂದಿಗೆ ಸಮ್ಮತಿಸಲು ನಾವು ಆಹ್ವಾನಿಸಲ್ಪಟ್ಟಿದ್ದೇವೆ. ಈ ಹಂತದಲ್ಲಿ ನಾವು ಕೇವಲ ಹೋರಿಗಳು ಮತ್ತು ಟಗರುಗಳ ಬಗ್ಗೆ ಮಾತ್ರ ನೋಡಿದ್ದೇವೆ. ತನ್ನ ಘಟನೆಯನ್ನು ಹೇಳಲು ದೇವರು ಪ್ರಾಣಿಗಳನ್ನು ಮತ್ತು ಹೆಣಿಕೆಗಳನ್ನು ಎಷ್ಟು ಎಚ್ಚರಿಕೆಯಿಂದ ಜೋಡಿಸಿದ್ದಾನೆ ಎಂಬುದನ್ನು ನಾವು ಈಗಲೇ ನೋಡಬಹುದು. ಆದರೆ ಪರ್ಣಕುಟಿಗಳ ಹಬ್ಬವು ನಮಗೆ ತೋರಿಸಲು ಇನ್ನೂ ಅಧಿಕವಾಗಿದೆ. ಕುರಿಮರಿಗಳು ಮತ್ತು ಆಡುಗಳಲ್ಲಿ ವಿಶ್ವಾಸದ ಸಾಲು, ಯೆಹೋವನ ಹೆಸರಿನಲ್ಲಿ ಪ್ರಾರ್ಥಿಸುವುದು ಮತ್ತು ಎಲ್ಲಾ ಯುಗಗಳನ್ನು ಆವರಿಸುವ ಮಹಾಪಾಪ ಪರಿಹಾರಕರ ಬಗ್ಗೆ ಇನ್ನು ಆಳವಾದ ಸುಳಿವುಗಳು ಅಡಗಿವೆ. ನಾವು ಇಂದಿಗೆ ಇಲ್ಲಿಗೆ ನಿಲ್ಲಿಸೋಣ. ನಾಳೆ ಮುಂಜಾನೆಯ ಬೆಳಕು ಸಂಚಿಕೆಯಲ್ಲಿ ನಾವು 1 ವರ್ಷದ ಕುರಿಮರಿಗಳು ಮತ್ತು ಆಡುಗಳನ್ನು ನೋಡೋಣ ಮತ್ತು 105 ಎಂಬ ಸಂಖ್ಯೆ ಸೇತನ ಜೀವನ ಮತ್ತು ಕ್ರಿಸ್ತನ ಒಂದು ಬಾರಿ ಎಲ್ಲರಿಗಾಗಿ ಆದ ಅರ್ಪಣೆ. ಇವೆಲ್ಲವೂ ಈ ಕೊನೆಯ ಹಬ್ಬದ ಮೂಲಕ ಹೇಗೆ ಪ್ರಕಾಶಿಸುತ್ತವೆ ಎಂಬುದನ್ನು ನಾವು ನೋಡೋಣ. ಕ್ರಿಸ್ತನ ಹೆಸರಿನಲ್ಲಿ ಆಮೇನ್.